ಅನ್ಕೊಂಡೆ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಆರ್ಮಿ ಅಗ್ನಿವೀರ್ ಒಂದು ರಿಸಲ್ಟ್ನ ನಿನ್ನೆಯಿಂದ ಬಿಡುಗಡೆ ಮಾಡಲು ಆರಂಭ ಮಾಡಿದರೆ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ನಿನ್ನೆ ಕೆಲವೊಂದು ZR ಮತ್ತು ARಗಳ ರಿಸಲ್ಟ್ ಬಿಟ್ಟಿದ್ದಾರೆ. ಬಟ್ ಇನ್ನೂ ಯಾವುದೇ ರೀತಿಯಾದಂತಹ ಬೆಂಗಳೂರು ZRದಲ್ಲಿ ಬರುವಂತಹ ಬೆಳಗಾವಿ, ಮಂಗಳೂರು ಮತ್ತು ಬೆಂಗಳೂರು ARದ ಒಂದು ರಿಸಲ್ಟ್ಗಳು ಇನ್ನೂ ಬಿಡುಗಡೆ ಆಗಿಲ್ಲ. ರಿಸಲ್ಟ್ ಯಾವಾಗ ಬಿಡುಗಡೆ ಆಗ್ಬೋದು ಮತ್ತು ರಿಸಲ್ಟ್ನ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ನಾವು ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ನಾವು ಜಾಯಿನ್ ಇಂಡಿಯನ್ ಆರ್ಮಿ ಎಂಬ ಒಂದು ವೆಬ್ಸೈಟ್ಗೆ ಹೋದರೆ ಈ ರೀತಿಯಾಗಿ ಶೋ ಆಗ್ತದೆ ನಿಮಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಕ್ಯಾಪ್ಚಾ ಹಾಕಿ ಮೊದಲಿಗೆ ಲಾಗಿನ್ ಆಗಬೇಕಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಕಾರ್ಡ್ ಬರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಗೆ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ನೀವು ಲೈಕ್ ಮಾಡಿದ ನಂತರ ನಿಮಗೆ ಹೈಪ್ ಅಂತೇಳಿ ಕಾಣ್ತದೆ ಸ್ನೇಹಿತರೆ. ಹೈಪ್ ಅಂತೇಳಿ ಶೋ ಆಗ್ತದೆ ಕಾಮೆಂಟ್ ಬಾಕ್ಸ್ನಲ್ಲಿ. ಆಟೋಮೆಟಿಕ್ಕಾಗಿ ಅದು ಲೈಕ್ ಮಾಡಿದ ನಂತರ ಹೈಪ್ ಅಂತ ಬರ್ತದೆ. ಅಲ್ಲಿ ನೀವು ಹೈಪ್ ವಾರಕ್ಕೆ 3 ಬಾರಿ ಮಾತ್ರ ಮಾಡ್ಬೋದು. ನಿಮ್ಮ ನೆಚ್ಚಿನ ಒಂದು ವಿಡಿಯೋಗಳಿಗೆ ಹೈಪು 3000 ಪಾಯಿಂಟ್ಸ್ ಬರ್ತವೆ. ಆ ಹೈಪ್ ಮಾಡೋ ಮೂಲಕ ಕಂಟೆಂಟ್ ಕ್ರಿಯೇಟರ್ಸ್ಗೆ ನೀವು ಬೂಸ್ಟ್ ಮಾಡಿದಂತಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಇಷ್ಟ ಆಯಿತು ಅಂತಂದರೆ ಹೈಪನ್ನು ಸಹ ಮಾಡಿ. ಇದು ಯಾವುದೇ ರೀತಿಯಾದಂತಹ ಹಣ ಅಲ್ಲಿ ನೀವು ಕಟ್ಟುವಂತಿಲ್ಲ, ಕೇವಲ ಅದು ನಿಮ್ಮಲ್ಲಿರುವಂತಹ ಒಂದು ಪವರ್ ಅಂತ ಅಂದ್ಕೋಬೋದು. ಓಕೆ, ಈಗ ನಾವು ಯಾವ ರೀತಿಯಾಗಿ ಲಾಗಿನ್ ಆಗಬೇಕು ಅಂತಂದರೆ ಈ ಒಂದು ಕ್ಯಾಪ್ಚಾ ಹಾಕಿ ನಾವು ಮೊದಲಿಗೆ ಲಾಗಿನ್ ಆಗಬೇಕಾಗ್ತದೆ. ಎಂಟರ್ ವೆಬ್ಸೈಟ್ ಅಂತೇಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ವೆಬ್ಸೈಟು ನಿಮಗೆ ಶೋ ಆಗ್ತದೆ. ಓಕೆ, ಇಲ್ಲಿ ಶೋ ಆದ ನಂತರ ನೀವು ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಒಂದು ಆಪ್ಷನ್ ನೀವು ನೋಡ್ಬೋದು. ಏನಪ್ಪ ಅಂತಂದರೆ CE ರಿಸಲ್ಟ್ ಅಂದರೆ ಕಂಪ್ಯೂಟರ್ ಎಕ್ಸಾಮಿನೇಷನ್ ಒಂದು ರಿಸಲ್ಟ್. ಓಕೆ, ಕಾಮನ್ ಎಂಟ್ರೆನ್ಸಿ ಎಕ್ಸಾಮಿನೇಷನ್ ಅಂತೇಳಿ CE ಅಂತಂದರೆ. ಓಕೆ, ಈ ಒಂದು ಪ್ರವೇಶ ಪರೀಕ್ಷೆಯ ಒಂದು ರಿಸಲ್ಟ್ ಇಲ್ಲಿ ನಿಮಗೆ ಇರ್ತದೆ. ಓಕೆ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಈಗ ನಾವು ಕ್ಲಿಕ್ ಮಾಡಿದಾಗ ನಿಮಗೆ ಶೋ ಆಗ್ತದೆ. ಇಲ್ಲಿ ನೋಡ್ಬೋದು ಹಲವಾರು ರೀತಿಯಾಗಿ ನೋಡ್ಬೋದು. ಅಂಬಾಲ ಬಿಟ್ಟಿದ್ದಾರೆ ಮತ್ತು ಕೆಲವೊಂದು ಚೆನ್ನೈ ZR ಸಹ ಒಂದು ರಿಸಲ್ಟನ್ನು ಬಿಟ್ಟಿದ್ದಾರೆ. ಇಲ್ಲಿ ಆಂಧ್ರ ಪ್ರದೇಶವರ ಒಂದು ರಿಸಲ್ಟು ಸಹ ಬಂದಿರುವಂಥದ್ದನ್ನು ನೀವು ಗಮನಿಸ್ಬೋದು ನಿನ್ನೆ. ಓಕೆ, ಎಲ್ಲ ರಿಸಲ್ಟ್ಗಳು ನಿನ್ನೆ ಶೋ ಆಗಿವೆ. ಈ ರೀತಿಯಾಗಿ ನಿಮಗೆ ನಮ್ಮ ಒಂದು ಬೆಂಗಳೂರು ZR ಇಲ್ಲಿ ಶೋ ಆಗ್ತದೆ. ZRದಲ್ಲಿ ಬೆಂಗಳೂರು ಅಂತ ಬರ್ತದೆ, ARದಲ್ಲಿ ಬೆಂಗಳೂರು ಮತ್ತು ಮಂಗಳೂರು ಮತ್ತು ಬೆಳಗಾವಿ ಈ ರೀತಿಯಾಗಿ ಶೋ ಆಗ್ತಾ ಹೋಗ್ತದೆ. ರಿಸಲ್ಟ್ ಯಾವ ರೀತಿ ಚೆಕ್ ಮಾಡಬೇಕು ಎಂಬುದು ನೀವು ಇಲ್ಲಿ PDF ಅಂತೇಳಿ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಶೋ ಆಗ್ತದೆ. ಈ ರೀತಿಯಾಗಿ ನಿಮಗೆ PDF ಓಪನ್ ಆಗ್ತದೆ. ಓಕೆ, ಇಲ್ಲಿ ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇರುತ್ತದೆ. ಆ ರಿಜಿಸ್ಟರ್ ನಂಬರ್ನ ಹಾಕಿ ನೋಡ್ತಾ ಹೋದರೆ ನಿಮ್ಮ ಒಂದು ಹೆಸರು ಇದೆಯೋ ಇಲ್ಲ, ನಿಮ್ಮ ಒಂದು ನಂಬರ್ ಇತ್ತು ಅಂತಂದರೆ ನೀವು ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ದೀರಿ ಅಂತೇಳಿ ಅರ್ಥ. ಓಕೆ, ಈ ರೀತಿಯಾಗಿ ಒಂದು ರಿಸಲ್ಟ್ನ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಎಂಬುದನ್ನು ನೀವು ಈಗ ನೋಡಿದ್ರಿ. ಇದರ ಒಂದು ರಿಸಲ್ಟ್ ಯಾವುದು ಬೆಂಗಳೂರು ಮತ್ತು ಬೆಳಗಾವಿ, ಅದೇ ರೀತಿಯಾಗಿ ಮಂಗಳೂರು, ಈ 3 AR ರಿಸಲ್ಟ್ ಯಾವಾಗ ಬರ್ಬೋದು ಅಂತಂತಂದರೆ ಸರಿಸುಮಾರು ನಿಮಗೆ ನಾಳೆ ಬರ್ತದೆ ಸ್ನೇಹಿತರೆ, ಮಂಡೇ. ಇವತ್ತು ಸಂಡೇ ಆದ ಕಾರಣಕ್ಕಾಗಿ ಒಂದು ರಿಸಲ್ಟು ಬಿಡುವಂತಹ ಸಾಧ್ಯತೆ ಕಡಿಮೆ ಇದೆ, ಬಿಡೋದಿಲ್ಲ ಅಂತ ಅನಿಸ್ತದೆ. ಮಂಡೇ ನೀವು ನಾಳೆ ಇದರ ಒಂದು ರಿಸಲ್ಟನ್ನು ನೋಡ್ಬೋದು. ಮಂಗಳೂರು, ಬೆಂಗಳೂರು ಮತ್ತು ಬೆಳಗಾವಿ AR ರಿಸಲ್ಟು ನಾಳೆ ಎಕ್ಸ್ಪೆಕ್ಟನ್ನು ಮಾಡ್ಬೋದು. ನಾಳೆ ಇದರ ಒಂದು ರಿಸಲ್ಟು ಬರ್ತದೆ. ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.